ತುಂಬಾ ಕಷ್ಟದಲ್ಲಿದ್ದಾಗ ಒಂದ್ಸಲ ಜಾಬ್ ಬೇಕಂತ ಬಂದಿದೆ. ಈ ಜಾಗದಲ್ಲಿ ಕುತ್ಕೊಂಡು ಕೆಲ್ಸ ಬೇಕು ಅಂತ ಬಂದಿದ್ದು, ನೆಕ್ಸ್ಟ್ ಡೇಗೆ ಕೆಲ್ಸ ಸಿಕ್ತು ನಂಗೆ. ಸೊ ಅದೇ ಸರ್, ನೀವು ಅನ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಈಡೇರಿದೆ. ನಾವು ಅದಕ್ಕೆ ನಂಬಿಕೆ ಇಲ್ಲಿ ಇವತ್ತು ಬರ್ತಾ ಇದೀವಿ. ಎಲ್ಲಿಂದ ಬರ್ತಾ ಇರೋದು ನೀವು? ಸೊ ನಾವು ತುಮಕೂರು ಸರ್, ತುಮಕೂರೇನೆ. ತುಮಕೂರಿಂದ ಒಂದು 15 ಕಿಲೋಮೀಟರ್. ನೀವೇನಾದ್ರೂ ಕುಣಿಗಲ್ ಚಿಕ್ಕಣ್ಣಸ್ವಾಮಿ ಟೆಂಪಲ್ಗೆ ಬಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಈ ತರ ನಿಂಬೆಹಣ್ಣು ಹೊಡಿತಾ ಇದಾರೆ. ಇದು ಯಾಕೆ ಹೊಡಿತಾರೆ? ದೃಷ್ಟಿ ಆಗಿದ್ರೆ ನಿಮ್ಮಲ್ಲಿ ಏನಾದ್ರು ಯಾವ ತರ ಬೇರೆ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಅದು ಇಲ್ಲಿನೇ ಕಳೆದೋಗ್ಬೇಕು ಅಂತೇಳಿ ನಿಂಬೆಹಣ್ಣನ್ನ ಕಾಲಲ್ಲಿ ತೊಳಿತಾರೆ. ಸೊ ಹಾಗಾಗಿ ನಿಮ್ಗೆ ಯಾರಾದ್ರೂ ಇಲ್ಲಿ ಬಂದಾಗ ನಿಮ್ಗೇನು ಅನ್ಸುತ್ತೆ, ಅಲ್ಲಿ ಅರ್ಚಕರು ಇದಾರೆ, ಅವ್ರ ಸಂಪೂರ್ಣವಾಗಿ ಕೇಳ್ಕೊಳ್ಳಿ. ಅವರು ನಿಮ್ಗೆ ಎಲ್ಲಾ ತರದ್ದು ನಿಮ್ಗೆ ವಿಶೇಷವಾಗಿ ಅವರು ಸೂಚನೆ ಕೊಡ್ತಾರೆ, ಈ ತರ ಮಾಡಿರ್ಬೇಕಂತ. ಸೊ ಅದ್ರ ಮೂಲಕ ನೀವು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ದಿನ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ, ನಾನು ಬಂದಿದ್ದು ಎಷ್ಟೋ ಕೆಲಸಗಳು ಸಕ್ಸಸ್ ಆಗಿದೆ ಇಲ್ಲಿ. ನಾನು ದೇವ್ರ ಹತ್ರ ಇಲ್ಲಿ ಬಂದಾಗ ನಾನೇನು ಗೊತ್ತಿರ್ಲಿಲ್ಲ. ಸೊ ನಾನು ಕೂಡ ಇಲ್ಲಿಗೆ ಒಬ್ಬ ಭಕ್ತನಾಗಿದ್ದೀನಿ, ಬಂದಿದ್ದೀನಿ, ನನಗೆಲ್ಲವೂ ಕೂಡ ಒಳ್ಳೇದಾಗಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಓಕೆ, ನಾನು ನಿಮ್ಗೆ ಇಷ್ಟ ಅನ್ಸಿದ್ರೆ, ಹೋಗ್ಬೇಕು ಅಂತ ನಿಮ್ಗೇನ್ ಭಕ್ತಿ ಆ ಒಂದು ಇದಿದ್ರೆ ಒಂದ್ಸರಿ ಬಂದು ವಿಸಿಟ್ ಮಾಡಿ. ಅದು ಭಕ್ತಿಯಿಂದ ಬನ್ನಿ. ಆ ಭಕ್ತಿ ಮನ್ಸಲ್ಲಿ ಭಕ್ತಿ ಇದ್ರೆ ಎಲ್ಲ ಸಕ್ಸಸ್ ಆಗೋದು, ಇಲ್ಲಾಂದ್ರೆ ಹಾಗಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀ ಚಿಕ್ಕಣ್ಣಸ್ವಾಮಿ ಕ್ಷೇತ್ರ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಭಕ್ತಾದಿಗಳು ದಿನನಿತ್ಯ ಪ್ರತಿನಿತ್ಯ ಬೆಳಿಗ್ಗೆ 10:30 ಸಂಜೆ 7 ಗಂಟೆವರೆಗೂ ಪೂಜೆ ಇರುತ್ತೆ. ಡೈಲಿ ಪೂಜೆ ನಡೆಯುತ್ತೆ. ಅವ್ರದ್ದು ಪ್ರತಿನಿತ್ಯ ಬಂದು ಅವ್ರ ಪೂಜೆ ಕಾರ್ಯಕ್ರಮ ನಾವು ಮಾಡ್ಕೊಡ್ತೀವಿ. ಅವ್ರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಏನೇ ಇರ್ಲಿ, ಒಂದು ಜಮೀನು ವಿಚಾರದಾಗ್ಲಿ, ಮನೆದು ಸಂಸಾರಿಕ ಜೀವನದಾಗ್ಲಿ, ಹಣಕಾಸಿನ ವಿಚಾರದಾಗ್ಲಿ, ಸೈಟ್ ಇಂದಾಗ್ಲಿ, ಇನ್ನೊಂದು ಮತ್ತೊಂದು ಯಾವುದೇ ಏನೇ ವಿಚಾರದಾದ್ರೂ ಎಲ್ಲ ಸ್ವಾಮಿ ಹತ್ರ ನಾವು ಅಪ್ಪಣೆ ಕೇಳ್ಕೊಡ್ತೀವಿ. ಅದೆಲ್ಲ ಸ್ವಾಮಿ ಅನುಕೂಲ ಮಾಡ್ಕೊಡ್ತಾರೆ. ಸಂತಾನದಾಗ್ಲಿ, ಮನೆ ವಿಚಾರದಾಗ್ಲಿ, ಯಾವುದೇ ವಿಚಾರದ ಏನೇ ಆದ್ರೂ ಸ್ವಾಮಿ ಎಲ್ಲ ಅನುಕೂಲ ಮಾಡಿ ಕೈಗೂಡಿಸಿ ನಡ್ಸ್ಕೊಡ್ತಾರೆ. ಅದರಿಂದ ಭಕ್ತಾದಿಗಳು ಅದೇ ರೀತಿ ಅವರು ಭಕ್ತಿಪೂರ್ವಕವಾಗಿ ನಡ್ಕೊಂತಾರೆ. ಸ್ವಾಮಿ ಯಾವುದೇ ರೀತಿ ಏನೇ ಕೆಲಸ ಇರ್ಲಿ, ಯಾವುದೇ ಕಷ್ಟ ಇರ್ಲಿ, ಎಲ್ಲಾ ರೀತಿನೂ ಅನುಕೂಲ ಮಾಡ್ಕೊಡ್ತಾರೆ. ಮುಂದೇನು ಅವ್ರಿಗೆಲ್ಲ ಅನುಕೂಲ ಮಾಡಿ ಸ್ವಾಮಿ ಒಳ್ಳೇದ್ ಮಾಡ್ಕೊಡ್ತಾರೆ. ಸ್ವಾಮಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಪ್ರತಿನಿತ್ಯ ಪೂಜೆ ಟೈಮಲ್ಲಿ, ಪೂಜೆ ಆದ್ಮೇಲೆ ಅನ್ನದಾನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ. ಸ್ವಾಮಿ ಅಭಿಷೇಕ ಇರುತ್ತೆ, ಹೂವಿನ ಅಲಂಕಾರ ಇರುತ್ತೆ. ಅವ್ರವ್ರ ಅರ್ಕೆ ಮಾಡ್ಕೊಂಡು ಅವ್ರ ಕೆಲಸ ಎಲ್ಲ ಆದ್ಮೇಲೆ ಅವ್ರ ಅರ್ಕೆ ತೀರ್ಸಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿಗೆ ಕರ್ನಾಟಕದಲ್ಲಿಂದ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಅತಿ ಹೆಚ್ಚು ಬೆಂಗಳೂರಿಂದ ಜಾಸ್ತಿ ಬರ್ತಾರೆ. ಮಂಡ್ಯ, ಮಂಗಳೂರು, ಬೆಂಗಳೂರು, ಈ ಕಡೆಯಿಂದ ಶಿರಾ, ಚಿಕ್ಕನಾಯಕನಹಳ್ಳಿ, ಈ ಕಡೆ ಎಲ್ಲಾ ಸುತ್ತಿಯಿಂದನೂ ಜನ ಬರ್ತಾರೆ. ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಭಕ್ತಾದಿಗಳು ಅವ್ರದ್ದು ಭಕ್ತಿ ಏನಿರ್ತ, ಅವ್ರ ಕಷ್ಟ ಏನೇ ಇದ್ರು ಸ್ವಾಮಿ ಒಪ್ಕೊಂಡ್ರೆ ಅದು ಅನುಕೂಲ ಮಾಡ್ಕೊಡ್ತಾರೆ. ಅವ್ರು ಕೇಳೋ ವಿಚಾರದಲ್ಲಿ ಏನಾದ್ರು ಅಡಚಣೆ, ತೊಂದ್ರೆ, ಪ್ರಾಬ್ಲಮ್ ಇದ್ರೆ ಆ ಕೆಲ್ಸ ಆಗಲ್ಲ. ನಾವು ಕೇಳೋ ಟೈಮಲ್ಲಿ ಸ್ವಾಮಿ ಏನಾರ ಅಡ್ಡಿ ಬಂದು ಅಪ್ಪಣೆ ಬಂದ್ರೆ ಆ ಕೆಲ್ಸ ಆಗಲ್ಲ ಅಂತ ಹೇಳ್ತೀವಿ. ಸ್ವಾಮಿ ಒಪ್ಕೊಂಡ್ರೆ ಆ ಕೆಲ್ಸ ಮಾಡ್ಕೊಡ್ತಾರೆ. ಪ್ರತಿ ವರ್ಷನೂ ಶಿವರಾತ್ರಿ ಆದ 8 ದಿನಕ್ಕೆ ಜಾತ್ರೆ ಇರುತ್ತೆ. ಈ ಸಲ ಫೆಬ್ರವರಿ 23, 24ಕ್ಕೆ ಜಾತ್ರೆ ಇದೆ, ಶಿವರಾತ್ರಿ ಆದ್ಮೇಲೆ.
ಆ ತರದವ್ರು ಅದು ಬಂದೇ ತೀರ್ಸ್ಬೇಕು ಸ್ವಾಮಿ ಅದಕ್ಕೆ ಸಂಕಲ್ಪ ಮಾಡ್ಕೊಂತಾರೆ. ಅವ್ರ ಕೆಲಸ ಸ್ವಾಮಿ ಮಾಡ್ಕೊಟ್ಮೇಲೆ ಅವ್ರು ಏನ್ ಅರ್ಸ್ಕೊಂಡಿರ್ತಾರೋ ಅದನ್ನ ಸ್ವಾಮಿ ಕಾಣಿಕೆ ತಗೊಂಬಂದು ಒಪ್ಸಿ ಅದ್ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಕೆಲಸ ಆಗದ್ಕಿನ್ನ ಮುಂಚೆ ಬಂದು ಇಲ್ಲಿ ಕಾಣಿಕೆ ಕಟ್ಟಿ ಅರ್ಸ್ಕೊಬೇಕು. ನಮ್ಗಿಂತ ಕಷ್ಟ ಐತೆ ಅದನ್ನ ಪರಿಹಾರ ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡ್ರೆ ಸ್ವಾಮಿ ಮಾಡ್ಕೊಡ್ತಾರೆ. ನಾಗರಾಜು. ನಮಸ್ತೆ. ನಮಸ್ತೆ ನಿಮ್ಮ ಹೆಸರೇನು ಮೇಡಮ್? ಸ್ನೇಹಲತಾ, ಎಲ್ಲಿಂದ ಬಂದಿದ್ದೀರಾ? ತುಮಕೂರು. ತುಮಕೂರಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಿಮ್ಗೇನು ಒಳ್ಳೇದಾಗಿದೆ? ಈ ದೇವರ ಬಗ್ಗೆ ನಿಮ್ಗೆ ನಿಮ್ಮ ಅನಿಸಿಕೆ ಏನು? ನಾನು ಚಿಕ್ಕ ವಯಸ್ಸಿಂದಾನು ಬರ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿನೂ ಬರ್ತಾ ಇದ್ರು. ಈಗ ನಾನು ನಮ್ಮ ಅಪ್ಪ ಫ್ಯಾಮಿಲಿ ಬಂದಿದೀವಿ. ನಾನು ತುಂಬಾ ಕಷ್ಟದಲ್ಲಿದ್ದಾಗ ಒಂದ್ಸಲ ಜಾಬ್ ಬೇಕಂತ ಬಂದಿದ್ದೆ. ಈ ಜಾಗದಲ್ಲಿ ಕುತ್ಕೊಂಡು ಕೆಲಸ ಬೇಕು ಅಂತ ಬಂದಿದ್ದು ನೆಕ್ಸ್ಟ್ ಡೇಗೆ ಕೆಲಸ ಸಿಕ್ತು ನಂಗೆ. ಅದು ನಂದು ಟರ್ನಿಂಗ್ ಪಾಯಿಂಟ್. ಸೊ ಅವತ್ತಿಂದ ಇಂಡಿಪೆಂಡೆಂಟ್ ಆಗಿ ದುಡ್ಕೊಂಡು ಇವತ್ತು LLB ಮಾಡ್ಕೊಂಡು ಲೈಫ್ ಅಲ್ಲಿ ತುಂಬಾ ನೊಂದಿ ಬೆಂದಿ ಆದ್ರೂ ದೇವ್ರಿದಾನೆ ಅನ್ನೋದಕ್ಕೆ ಕಾರಣ ದೇವ್ರಿದಾನೆ, ನನ್ನ ಕಾಪಾಡ್ತಿದ್ದೀನಿ. ಅದೇ ನನಗೆ ಒಂದು ಶಕ್ತಿ. ಚಿಕ್ಕಣ್ಣ ಸ್ವಾಮಿ ಹೆಸರು ಹೇಳಿದ್ರೆ ಏನೇ ಕಷ್ಟ ಇದ್ರು ಪರಿಹಾರ ಆಗುತ್ತೆ. ಎಲ್ಲೇ ಇದ್ರು ಕೈ ಮುಕ್ಕೊಂಡ್ರು ಅವತ್ತಿಗೆ ಬರ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ನಮಗೆ ಪರಿಹಾರ ಸಿಕ್ಕಿರುತ್ತೆ. ನಮಗ್ ಪರಿಹಾರ ಸಿಕ್ಕಿದ್ಮೇಲೆ ಬಂದು ಪೂಜಾ ಮಾಡಿಸ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ಇನ್ನೊಂದು, ಎಲ್ಲರೂ ಕೂಡ ಚಿಕ್ಕಣ್ಣ ಸ್ವಾಮಿಗೆ 2 ರೂಪಾಯಿ ಕಾಯಿನ್ ಎತ್ತಿಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಏನಾದ್ರೂ ಕಷ್ಟ ಅಂದಾಗ 3 ರೂಪಾಯಿ 11 ರೂಪಾಯಿ ಹರಕೆ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಮನೆಯಲ್ಲೂ ನಾವ್ ಅದನ್ನೇ ಹರಕೆ ಕಟ್ಟಿ ಅದು ಪರಿಹಾರ ಸಿಕ್ಕಿದ್ಮೇಲೆ ಬಂದು ಉಂಡಿಗೆ ಹಾಕಿ ಅದನ್ನ ಕೇಳ್ಕೊಂಡು ಹೋಗ್ತೀವಿ. ಓಕೆ. ಬರೋ ಭಕ್ತಾದಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಂಬುದ್ರೆ ಎಲ್ಲಾನು ಒಳ್ಳೇದಾಗುತ್ತೆ. ಬಟ್ ನಂಬಿಕೆಯಿಂದ ಬರ್ಬೇಕು. ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲಾರ್ಗು ದೇವ್ರು ಒಳ್ಳೇದ್ ಮಾಡ್ತಾನೆ. ದೇವ್ರಿದಾನೆ, ಅದೇ ನಂಬಿಕೆ. ಥ್ಯಾಂಕ್ ಯು. ಕಾಲೇ ನಮ್ಮ ಅಜ್ಜಿ ಕಾಲದಿಂದನೂ ಬರ್ತಾ ಇದೀವಿ. ಅರೌಂಡ್ ಒಂದು 30 ಇಯರ್ಸ್ ಇಂದನು. ಸೊ ಈಗ ಮುಂಚೆ ಇದ್ದಾಗ ಇಷ್ಟೆಲ್ಲ ಇರ್ಲಿಲ್ಲ. ಈ ಗೋಪುರ ಎಲ್ಲ ಬರೀ ಸುಲ್ಪಟೆಲೆಯಲ್ಲಿ ಇದನ್ನ ಮಾಡಿದ್ರು. ಸೊ ಇಲ್ಲೆಲ್ಲ ದನಗಳು ಕೊಟ್ಟವ್ರು. ನಾವು ಇದರಿಂದನೂ ಬರ್ತಾ ಇದೀವಿ. ಸೊ ನಿಮ್ಗೆ ಏನು ಕಾಣಿಕೆ ಎಲ್ಲ ಹಾಕಿ ಅಂತ ಯಾರು ಕೇಳಲ್ಲ. ಸೊ ಜಸ್ಟ್ 1 ರೂಪಾಯಿ 2 ರೂಪಾಯಿ ಅಷ್ಟೇ ಕಟ್ಟೋದು. 1 ರೂಪಾಯಿ 2 ರೂಪಾಯಿ ಮ್ಯಾಕ್ಸಿಮಮ್. 10 ರೂಪಾಯಿ ಯಾರು ಕಟ್ಸ್ತಾ ಇಲ್ಲ. ಸೊ ನೀವ್ ಅನ್ಕೊಂಡಿದ್ದು ಈಡೇರದ್ಮೇಲೆ ನೀವೇನ್ ಅನ್ಕೊಂಡಿರ್ತಾರೋ ಅಷ್ಟ್ ಕೊಡೋದಷ್ಟೇ. ಅದು ದೇವರಿಗೆ ನೀವು 1000 ಕೊಡಿ ಅದ್ಯಾರು ಕೇಳೋದಿಲ್ಲ. ಸೊ 1 ಕಾಲು 2 ಕಾಲು ಆತರ ಕೇಳ್ತಾರೆ. ಸೊ ಅದೇ ಸರ್, ನೀವ್ ಅನ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಈಡೇರಿದೆ. ನಾವು ಅದಕ್ಕೆ ನಂಬಿಕೆ ಇಟ್ಟಿಲ್ಲ ಇವತ್ತು ಬರ್ತಾ ಇದೀವಿ. ಎಲ್ಲಿಂದ ಬರ್ತಾರ ನೀವು? ಸೊ ನಾವು ತುಮಕೂರು ಸರ್. ತುಮಕೂರೇನೆ. ತುಮಕೂರಿಂದ ಒಂದು 15 ಕಿಲೋಮೀಟರ್. ಒಂದಷ್ಟು ನಮ್ಮ ಚಾನಲ್ ಕಾಮೆಂಟ್ಸ್ ಗಳಲ್ಲಿ ಒಂದಷ್ಟು ದೇವ್ರ ಬಗ್ಗೆ ಬೇರೆ ತರ ಏನೋ ಮಾತಾಡ್ತಾರೆ ಅಂತ ಏನ್ ಇಷ್ಟಪಡ್ತೀರಾ? ಸರ್, ದೇವ್ರವ್ರ ನಂಬಿಕೆ ಸರ್. ಈಗ ಮೇಲ್ ಬರುತ್ತೆ ಅವೆಲ್ಲ ನಾವು ನಂಬೋದಿಲ್ಲ. ಸೊ ದೇವ್ರ ಅಂದ್ರೆ ಒಂದ್ ನಂಬಿಕೆ. ನಾವು ಬದುಕ್ತಾ ಇರೋದೇ ನಂಬಿಕೆಯಿಂದ ಅಲ್ವಾ? ಸೊ ಅದೇ ದೇವ್ರು. ಸೊ ಆ ತರ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಎಜುಕೇಶನ್? ನನ್ BE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಓಕೆ. ಹಾಗಾದ್ರೆ ಈ ದೇವಸ್ಥಾನದ ಬಗ್ಗೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ, ಮುಂದೆ ಬರುವಂತ ಭಕ್ತಾದಿಗಳಿಗೆ ನೀವ್ ಏನ್ ಹೇಳಿ? ಸರ್, ಎಲ್ಲ ನಿಮ್ ನಂಬಿಕೆ ಸರ್. ನಿಮ್ಗೆ ಇಷ್ಟ ಇದ್ರೆ ಬನ್ನಿ. ನಿಮ್ಗೆ ಅಕಸ್ಮಾತ್ ಏನಾದ್ರು ಪರಿಹಾರಗಳು ಸಿಕ್ಕಿಲ್ಲ ಅಂದ್ರೆ ಒಂದ್ಸರಿ ವಿಸಿಟ್ ಮಾಡಿ. ವಿಸಿಟ್ ಮಾಡೋದಕ್ಕೆ ಏನ್ ಕಳ್ಕೊಳೋದಿಲ್ಲ ಅಲ್ಲ. ಸೊ ಬನ್ನಿ, ತಲೆಬಾಗಿ. ನೀವು ಭಕ್ತಿಯಿಂದ ಎಷ್ಟು ಬೇಡ್ಕೊಂತಿರೋ ಅಷ್ಟು ನಿಜವಾಗ್ಲೂ ಒದಗುತ್ತೆ. ಅದು ಪಕ್ಕ. ಯಾಕಂದ್ರೆ ನೀವು ಭಕ್ತಿಯಿಂದ ಏನ್ ಕೇಳ್ಕೊಂತಿರೋ ಅದ್ ನೆರವೇರ್ಲೇಬೇಕು. ಸೊ ಟ್ರೈ ಮಾಡಿ. ಏನಾದ್ರು ನಿಮ್ಗೆ ಹೇಳ್ಕೊಳಕ್ ಆಗದೇ ಇರೋ ಸಮಸ್ಯೆಗಳಿದ್ರು ಹೇಳ್ಕೊಳೋದೇ ಇಲ್ಲ ಯಾರ ಹತ್ರ. ಜಸ್ಟ್ ಬನ್ನಿ, ನಿಮ್ ಮನ್ಸಲ್ಲಿ ಅನ್ಕೊಳ್ಳಿ. ಸೊ ಆಲ್ಮೋಸ್ಟ್ ಈಡೇರಬಹುದು ಅನ್ಕೊಳ್ಳಿ. ಸೊ ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್.